ಮದ್ಯದ ಯುದ್ಧ ಭಾರತಕ್ಕೆ ನೇರವಾಗಿ ಎಫೆಕ್ಟ್ ಬೀರಿದೆ. ಇಷ್ಟು ದಿನಗಳ ಕಾಲ ನಮ್ಮ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತ ಪರದಾಟ ಇತ್ತು. ಈಗ ಆಟೋ ಚಾಲಕರ ಪರದಾಟ. ರಾತ್ರಿ ಇಡೀ ಕೂಡ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಂತೆ. ಹೇಗೆ ಮಾಡೋದು, ಜೀವನ ನಡೆಸೋದು ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಆಟೋ ಚಾಲಕರ ಗೋಳಾಟ ಕೇಳೋದು ಯಾರು? ನಿಜಕ್ಕೂ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ವಾ? ಕೃತಕ ಅಭಾವನ ನಿಜಕ್ಕೂ ಅಭಾವ ಎದುರಾಗಿದೆಯಾ? ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಆಟೋ ಬಂದ್. ಭಾರತದಾದ್ಯಂತ ಇಷ್ಟು ದಿನಗಳ ಕಾಲ ಯುದ್ಧದ ಭೀತಿಯಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಆಗ್ತಾ ಇತ್ತು. ಹೆಚ್ಚುವರಿಯಾಗಿ ನಮ್ಮ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದ್ದನ್ನ ಗಮನಿಸಿದ್ವಿ. ಇದೆಲ್ಲ ಪರದಾಟ ಆದ ಬಳಿಕ ಈಗ ಆಟೋ ಚಾಲಕರ ಸರದಿ. ಆಟೋ ಚಾಲಕರಿಗೆ ಗ್ಯಾಸ್ ಸಿಕ್ಕಿಲ್ಲ ಅನ್ನುವಂತಹ ಪರದಾಟ ಮುಂದುವರಿತಾ ಇದೆ. ಕೊಲ್ಲಿ ಯುದ್ಧದ ಎಫೆಕ್ಟ್, ರಾಜ್ಯದಲ್ಲಿ ಗ್ಯಾಸ್ ಗೋಳಾಟ ಇನ್ನೂ ಕೂಡ ತಪ್ಪಿಲ್ಲ. ಈ ಕ್ಷಣಕ್ಕೂ ಕೂಡ ಮುಂದುವರಿತಾನೆ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಇಷ್ಟು ದಿನಗಳ ಕಾಲ ಹೋಟೆಲ್ ಮಾಲೀಕರ ಪರದಾಟ ಮುಂದುವರಿತಾ ಇತ್ತು. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿತ್ತು. ಈಗ ರಾಜ್ಯದಾದ್ಯಂತ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋಗಳು ಕ್ಯೂ ನಿಂತ್ಕೊಂಡ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ನಾಗರಬಾವಿ, ಜೆಪಿ ನಗರ, ದೀಪಾಂಜಲಿ ನಗರ ಹೀಗೆ ಪ್ರಮುಖ ರಸ್ತೆಗಳಲ್ಲಿ, ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಆಟೋ ಚಾಲಕರಿಗೆ. ಈ ಆಟೋ ಚಾಲಕರ ಪರಿಸ್ಥಿತಿ ಹೇಗೆ ಗೊತ್ತಾ? ಪಾಪ ಲೋನ್ ಮಾಡಿ ಆಟೋ ತಗೊಂಡಿರ್ತಾರೆ. ತಿಂಗಳಾದ್ರೆ ಅದಕ್ಕೆ EMI ಕಟ್ಟಬೇಕು. ಇವತ್ತು ದುಡಿದ್ರೆ ಹೊಟ್ಟೆ ತುಂಬುತ್ತಪ್ಪ, ಸ್ವಲ್ಪ ಅದ್ರಲ್ಲಿ ಎತ್ತಿಟ್ಟು EMI ಕಟ್ಟಣ ಅಂತ ಆಟೋ ಚಾಲಕರು ಏನೇನೋ ಪಾಪ ಲೆಕ್ಕಾಚಾರ ಹಾಕಿ ಜೀವನಕ್ಕೆ ಅಂತ ಒಂದು ಆಟೋ ತೆಗೆದುಕೊಂಡಿದ್ರು. ಬಟ್ ಈಗ ಎಂಥ ಪರಿಸ್ಥಿತಿ ಅಂತ ಅಂದ್ರೆ ಆಟೋ ಓಡಿಸಕ್ ಆಗ್ತಾ ಇಲ್ಲ, ಜೀವನ ನಡೆಸೋದ್ ಕಷ್ಟ ಆಗ್ತಾ ಇದೆ. ಕಾರಣ ಗ್ಯಾಸ್ ಸ್ಟೇಷನ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್, ಗ್ಯಾಸ್ ಇಲ್ಲ ಅಂತಿದ್ದಾರೆ. ರಾತ್ರಿ ಇಡೀ ಕ್ಯೂ ನಿಂತ್ಕೊಂಡಿದ್ದೀವಿ, ಗಂಟೆಲೆ ಕಾಯ್ತಾ ಇದ್ದೀವಿ. ಆಟೋ ಓಡಿಸೋದನ್ನ ಬಿಟ್ಟು ಇಲ್ಲಿ ಕಾಯೋ ಪರಿಸ್ಥಿತಿ ಇದೆ. ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿ ಅಂತ ಆಟೋ ಚಾಲಕರು ಪರಿಪರಿಯಾಗಿ ಕೇಳ್ಕೊಳ್ತಿದ್ದಾರೆ. ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ, ಬೆಂಗಳೂರಿನ ಪ್ರಮುಖ 3 ರಸ್ತೆಗಳಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿರುವಂತಹ ದೃಶ್ಯ. ಗ್ಯಾಸ್ ಸಿಗ್ತಾ ಇಲ್ಲ, ನೋ ಸ್ಟಾಕ್ ಬೋರ್ಡ್ಗಳು ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಹಿಂದೆ ಸಚಿವರು ಹೇಳದಂಗೆ ಇದು ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಕೆಲವರು. ಇರುವ ಪರಿಸ್ಥಿತಿಯನ್ನ ಬಂಡವಾಳ ಮಾಡ್ಕೊಳ್ಬೇಕು, ಡಬಲ್ ತ್ರಿಬಲ್ ದುಡ್ಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಂಡವಾಳ ಮಾಡ್ಕೊಳ್ತಿದ್ದಾರೆ ಅಂತ. ಆದ್ರೆ ಅಂಥವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಅಭಾವ ಇದೆಯಾ, ಗ್ಯಾಸ್ ಸಪ್ಲೈ ನಿಂತು ಹೋಗಿದೆಯಾ, ಎಲ್ಲೂ ಕೂಡ ಸ್ಟಾಕ್ ಇಲ್ವಾ, ಆ ಕಾರಣಕ್ಕಿಂತದೊಂದು ಪರಿಸ್ಥಿತಿ ಇದೆಯಾ? ಹಾಗಾದ್ರೆ ಇದನ್ನ ಸರಿ ಮಾಡುವಂತ ಜವಾಬ್ದಾರಿ ಯಾರ್ದು? ಇದು ಕೂಡ ಪ್ರಶ್ನೆ ಇದೆ. ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಮಾತೆತ್ತಿದ್ರೆ ಕೇಂದ್ರ ಹೇಳೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋದು 2-3 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ, ಯಾರು ಕೂಡ ಆತಂಕ ಪಡಬೇಡಿ, ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಸದ್ಯಕ್ಕೆ ಎಲ್ಲೂ ಕೂಡ ಸ್ಟಾಕ್ ಇಲ್ಲ ಅನ್ನುವಂತಹ ಉತ್ತರನೇ ಸಿಗ್ತಾ ಇದೆ. ಇದು ಕೃತಕ ಅಭಾವ ಆಗಿದ್ರೆ ಇಂಥವರ ವಿರುದ್ಧ ಕ್ರಮ ಯಾವಾಗ ಅನ್ನೋದು ಕೂಡ ಪ್ರಶ್ನೆ ಇದೆ. ಬರೋರು ಬಂದು ಕ್ಯೂನಲ್ಲಿ ನಿಲ್ಸ್ಕೊಬೋದು. 100 ಗಾಡಿ ಮೇಲಿದೆ. JP ನಗರ 24/7 ಮೈನ್ ರೋಡ್. ನೋಡಿ, JP ನಗರ 24th ಮೈನು, ಸೂಪರ್ ಗ್ಯಾಸು.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಹೇಗಿದೆ ಅನ್ನುವಂಥ ವಾಸ್ತವ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾರೆ. ಸಂಗಮೇಶ್, ಅಟ್ ಪ್ರೆಸೆಂಟ್ ಯಾವ ರಸ್ತೆಯಲ್ಲಿದ್ದೀರಿ? ಅಲ್ಲಿ ಆಟೋ ಚಾಲಕರ ಪರದಾಟ ಏನು? ನಿಜಕ್ಕೂ ಸ್ಟಾಕ್ ಇಲ್ವಾ? ಸಪ್ಲೈಯರ್ ನಿಂತು ಹೋಗಿದೆಯಾ? ಪ್ರಮುಖ ಏಜೆನ್ಸಿಗಳ ಹತ್ರ ಸ್ಟಾಕ್ ಇಲ್ವಾ? ಅಥವಾ ಈ ಪರಿಸ್ಥಿತಿನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಕೆಲವರು ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಕ್ಲಾರಿಟಿ ಕೊಡೋದಾದ್ರೆ. ಯಶಸ್ವಿ, ನಾನು ಸದ್ಯ ಬಸವೇಶ್ವರ ನಗರದಲ್ಲಿರುವ ಆಟೋ ಗ್ಯಾಸ್ ಸ್ಟೇಷನ್ ನ ಮುಂಭಾಗ ಇಲ್ಲಿ ಸೂಪರ್ ಗ್ಯಾಸ್ ಆಟೋ ಸ್ಟೇಷನ್ ನ ಒಂದು ಮುಂಭಾಗ ಇದ್ದಿರುವುದು. ಸದ್ಯ ಈ ಸ್ಟೇಷನ್ ನ ಮುಂದೆ ನೂರಾರು ಆಟೋ ಚಾಲಕರು ತಮ್ಮ ಆಟೋಗಳನ್ನ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರ ಹತ್ರ ಇವಾಗ ಆಟೋ ಫಿಲ್ಅಪ್ ಒಂದು ಆಟೋವನ್ನ ಫಿಲ್ಅಪ್ ಮಾಡ್ಕೊಳ್ಳೋ ಸಲುವಾಗಿ 2 ತಾಸು 3 ತಾಸು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಪರಿಸ್ಥಿತಿಗೆ ಪ್ರಮುಖ ಕಾರಣ ಏನಂದ್ರೆ ಈಗಾಗಲೇ ಯುದ್ಧದ ಭೀತಿಯಿಂದಾಗಿ ಗ್ಯಾಸ್ ಕೊರತೆ ಆಗಿದೆ ಅಂತ ಒಂದು ವಿಚಾರವಿದೆ. ಮತ್ತೊಂದ್ ಕಡೆ ಸಚಿವರು ಕೂಡ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಆಟೋ ಒಂದು ಕೊರತೆಯನ್ನ ಕಾಣ್ತಾ ಇದೆ. ಸದ್ಯ ಈ ಮ್ಯಾನೇಜರ್ ಕೂಡ ಹೇಳ್ತಾ ಇರುವಂತದ್ದು, ಸದ್ಯ ನೂರಾರು ಆಟೋ ಚಾಲಕರು ಇಲ್ಲಿ ನಿಂತಿದ್ದಾರೆ. ಈ ಆಟೋಗಳನ್ನ ಹತ್ರ ಕೂಡ ಒಂದು ಗ್ಯಾಸ್ ಅನ್ನ ಖಾಲಿ ಆಗುತ್ತೆ ಅಂತ ಹೇಳ್ತು ಒಂದು ವಿಚಾರ. ಮತ್ತೊಂದು ಕಡೆ ಈ ಆಟೋ ಸಂಘದ ಮಾಲೀಕ ಸಂಘದವರು ಮಾತು, ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಆಟೋಗಳನ್ನ ಬಳಸ್ಕೋತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಸಹಾಯ ಮಾಡ್ತಾ ಇಲ್ಲ, ಈ ಸಮಸ್ಯೆಗೆ ಬ್ರೇಕ್ ಹಾಕ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆ ಸಚಿವರು ಕೂಡ ಇದೇ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಓಕೆ ಸಂಗಮೇಶ್, ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಆಟೋ ಚಾಲಕರು ಸಾಲುಗಟ್ಟಿ, ಯಾರೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಪಾಪ, ರಸ್ತೆಯಲ್ಲಿ ಹೋಗೋರು. ಅವ್ರು ಹೇಳ್ತಾ ಇರೋ ಪ್ರಕಾರ ಸರಿಸುಮಾರು 100ಕ್ಕೂ ಹೆಚ್ಚು ಆಟೋಗಳು ಹಿಂಗ್ ಸಾಲುಗಟ್ಟಿ ನಿಂತ್ಕೊಂಡಿದೆ ಅಂತ. ಇನ್ಯಾರಿಗಾದ್ರೂ ಬೇಕು ಅಂದ್ರೂ ಕೂಡ ಅದೇ ಸಾಲಲ್ಲಿ ನಿಂತ್ಕೊಳ್ಬೇಕು. ಯಾವಾಗ ಬರುತ್ತೋ ಕ್ಯೂ ಗೊತ್ತಿಲ್ಲ. ಈ ದೇವರ ದರ್ಶನ ಪಡ್ಕೊಳ್ಳೋವಾಗ ನಿಂತ್ಕೊಳ್ಳುತ್ತಲ್ಲ ಕ್ಯೂ, ಹಂಗೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿರುವಂತಹ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ.